ತಾರೀಕು ಪ್ರಧಾನಿ ಮೋದಿ ಅವರು ಶಿವಮೊಗ್ಗಕ್ಕೆ ಆಗಮಿಸ್ತಾ ಇದ್ದಾರೆ. ಈ ಸಲುವಾಗಿ ಶಿವಮೊಗ್ಗದಲ್ಲಿ ಈಗ ಭರ್ಜರಿ ತಯಾರಿ ಕೂಡ ನಡೀತಾ ಇದೆ. ಈ ಬಗ್ಗೆ ತಿಳಿಸೋದಕ್ಕೆ ಸಂಸದರಾದ BY ರಾಘವೇಂದ್ರ ನಮ್ಮ ಜೊತೆಗಿದ್ದಾರೆ. ಅವರಿಂದಾನೇ ಕೇಳೋಣ ಯಾವ ರೀತಿ ತಯಾರಿಯನ್ನ ನಡೆಸಿಕೊಂಡಿದ್ದಾರೆ ಅನ್ನೋದು ಕೇಳೋಣ. ಸರ್, ಈಗ 18ನೇ ತಾರೀಕು ಮೋದಿ ಅವರು ಬರ್ತಿದ್ದಾರೆ, ಯಾವ ರೀತಿ ತಯಾರಿಯನ್ನ ಮಾಡ್ಕೊಂಡಿದ್ದಾರೆ ಸರ್? ಒಂದು ಅಭೂತಪೂರ್ವವಾದಂತ ಒಂದು ತಯಾರಿ ನಮ್ಮ ಪಕ್ಷದ ನೇತೃತ್ವದಲ್ಲಿ, ನಮ್ಮ ಕಾರ್ಯಕರ್ತರ ನೇತೃತ್ವದಲ್ಲಿ ತುಂಬಾ ಚೆನ್ನಾಗಿ ವ್ಯವಸ್ಥಿತವಾಗಿ ಮಾಡಿದ್ದಾರೆ. ವಿಶೇಷವಾಗಿ ನಮ್ಮ ಶಿವಮೊಗ್ಗ ನಗರದ ಅಲ್ಲಮ್ಮ ಪ್ರಭುಗಳ ಫ್ರೀಡಂ ಪಾರ್ಕ್ ಏನಿದೆ, ಈ ಒಂದು ಜಾಗದಲ್ಲಿ ಸುಮಾರು 1 ಲಕ್ಷಕ್ಕಿಂತ ಹೆಚ್ಚಿನ ಆಸನಗಳನ್ನು ಹಾಕಿ ಸುಮಾರು ಒಂದು 2-2.5 ಲಕ್ಷಕ್ಕಿಂತ ಹೆಚ್ಚಿನ ಸಾರ್ವಜನಿಕರು ಭಾಗವಹಿಸಬಹುದು ಅಂತೇಳಿ ವಿಶ್ವಾಸ ಇದೆ. ಹಾಗಾಗಿ ಹಿಂದೆ 2-3 ಕಾರ್ಯಕ್ರಮ ಮಾಡಿದ್ದೀವಿ ನಾವು. ಅದನ್ನು ಮೀರಿಸೋ ರೀತಿಯಲ್ಲಿ, ಆ ದಾಖಲೆಯನ್ನು ಮುರಿಯೋ ರೀತಿಯಲ್ಲಿ ನಮ್ಮ ಕಾರ್ಯಕರ್ತರು ಈ ಬಾರಿ ಇನ್ನೂ ಹೆಚ್ಚು ವಿಶ್ವಾಸದಲ್ಲಿ ಈ ಕಾರ್ಯಕ್ರಮದ ತಯಾರಿ ಆಗ್ತಾ ಇದೆ. ಒಂದ್ ಕಡೆಗೆ ಕಾರ್ಯಕರ್ತರು, ಇನ್ನೊಂದು ಕಡೆಗೆ ಸಾರ್ವಜನಿಕರು ಸ್ವಯಂ ಘೋಷಿತವಾಗಿ ಅವರೇ ಮೋದಿಜಿಯವರಿಗೋಸ್ಕರ ಒಂದಿನ ಸಮಯ ಕೊಡಬೇಕಾದ್ರೆ ನಮ್ಮ ಕರ್ತವ್ಯ, ನಮ್ಮ ದೇಶದ ಒಂದು ಭವಿಷ್ಯಕ್ಕೋಸ್ಕರ, ನಮ್ಮೆಲ್ಲರ ಭವಿಷ್ಯಕ್ಕೋಸ್ಕರ ದಿನಕ್ಕೆ 18 ಗಂಟೆ ಕೆಲಸ ಮಾಡ್ತಿರುವಂತಹ ಪ್ರಧಾನಮಂತ್ರಿಗಳು, ಅವರಿಗೋಸ್ಕರ ನಾವು ಒಂದಿನ ಸಮಯ ಕೊಡಬೇಕಾದ್ರೆ ನಮ್ಮ ಕರ್ತವ್ಯ ಅನ್ಕೊಂಡು ವಾಲಂಟಿಯರಾಗಿ ಇವತ್ತು ಎಲ್ಲ ದಿಕ್ಕಿನಿಂದನೂ ಕೂಡ ನಮಗೆ ಕಾರ್ಯಕ್ರಮ, ಆನ್ಲೈನ್ ರಿಜಿಸ್ಟ್ರೇಷನ್ನು, ನಮಗೆ ಪಾಸ್ ಸಿಗುತ್ತಾ ಇದೆಲ್ಲ ಕೇಳಿದೆ. ಇದಕ್ಕೆ ಯಾವುದೇ ಪಾಸ್ ಇಲ್ಲ, ಎಷ್ಟೇ ಜನ ಬಂದರೂ ಕೂಡ ಇಲ್ಲಿ ಆಸನದ ವ್ಯವಸ್ಥೆ ಇದೆ. ಸಾರ್ವಜನಿಕರು ಬರಬೇಕು ಅಂತ ನಾನು ವಿನಂತಿಯನ್ನು ಮಾಡ್ತೀನಿ. ಎಷ್ಟು ಗಂಟೆಗೆ ಮೋದಿ ಅವರು ಬರ್ತಾರೆ ಸರ್? ಹೇಗೆ ತಯಾರಿಯನ್ನು ಮಾಡ್ಕೊಂಡಿದ್ದಾರೆ? ಸುಮಾರು ತೆಲಂಗಾಣದಿಂದ ಹೊರಟು 1-1:30 ಅಷ್ಟೊತ್ತಿಗೆ ನಮ್ಮ ಶಿವಮೊಗ್ಗ ವಿಮಾನ ನಿಲ್ದಾಣಕ್ಕೆ ಆಗಮಿಸ್ತಾರೆ. ಅಲ್ಲಿಂದ ನೇರ ಕಾರ್ಯಕ್ರಮಕ್ಕೆ ಬಂದು ಸಂಜೆ 4 ಗಂಟೆ ಅಷ್ಟೊತ್ತಿಗೆ, ಹೆಚ್ಚು ಕಮ್ಮಿ 4:10ಕ್ಕೆ ವಾಪಸ್ ಕೊಯಮತ್ತೂರಿಗೆ ಹೊರಡ್ತಾರೆ. ಇದ್ರ ಜೊತೆಗೆ ಕೇಂದ್ರದ ನಾಯಕರು ಯಾರು ಬರ್ತಿದ್ದಾರೆ, ಮತ್ತೆ ಇಲ್ಲಿ ರಾಜ್ಯದ ನಾಯಕರು ಯಾರು ಬರ್ಬೋದು ಸರ್? ಅದೆಲ್ಲದೂ ಕೂಡ ಸಂಜೆ ಒಳಗೆ ಎಲ್ಲದೂ ಫೈನಲ್ ಆಗುತ್ತೆ. ಯಾವ್ಯಾವ ರಾಜ್ಯದ ಹೆಚ್ಚು ಕಮ್ಮಿ ಎಲ್ಲ ನಾಯಕರುಗಳು ಬರ್ತಾರೆ, ಜಿಲ್ಲೆ ಎಲ್ಲ ನಾಯಕರುಗಳು ಇರ್ತಾರೆ. ಸಂಜೆ ಒಳಗೆ ಆ ಪಟ್ಟಿ ಎಲ್ಲ ಫೈನಲ್ ಆಗುತ್ತೆ. ಈಗ ನೀತಿ ಸಂಹಿತೆ ಜಾರಿ ಆಗಿಲ್ಲ ಅಂದ್ರೆ ಯಾವ್ದಾದ್ರು ಘೋಷಣೆಗಳನ್ನು ಶಿವಮೊಗ್ಗಕ್ಕೆ ಮಾಡೋದೇನಾದ್ರು ಇದೆಯಾ ಸರ್? ಯಾವತ್ತೂ ಕೂಡ ಪ್ರಧಾನಮಂತ್ರಿಗಳು ಮಾತಾಡದೆ ಕಾರ್ಯಕ್ರಮಗಳನ್ನು ಜಾರಿ ತಂದಂತ ನಾಯಕರು. ಹಾಗಾಗಿ ಯಾವತ್ತೂ ಕೂಡ ಈ ರೀತಿ ನಾನು ಗಮನಿಸಿದ ಪ್ರಕಾರ ಸಾರ್ವಜನಿಕ ಸಭೆಗಳಲ್ಲಿ ಮತ್ತು ಪಕ್ಷದ ಸಭೆಗಳಲ್ಲಿ ಚುನಾವಣೆ ಸೀಮಿತ ಮಾತುಕತೆ ಇರುತ್ತೆ ಹೊರತು ಘೋಷಣೆಗಳು ಈಗಾಗಲೇ ಕೆಲಸ ಮಾಡೋರು ಬರ್ತಾ ಇದ್ದಾರೆ. ಮೊದಲನೇ ಒಂದು ಅವಧಿಯಲ್ಲಿ ಹಿಂದಿನ ಸರ್ಕಾರದ ಗುಂಡಿಗಳನ್ನು ಮುಚ್ಚಕ್ಕೆ ಸಮಯ ಬೇಕಾಯಿತು. ಈ ಅವಧಿಯಲ್ಲಿ ಮೋದಿಜಿಯವರು ಏನು ಅನ್ನೋದು ಈಗಾಗಲೇ ಪ್ರಪಂಚಕ್ಕೆ ತೋರಿಸಿದ್ದಾರೆ. ಹಾಗೆ ಏನೇದ್ರೂ ಕೂಡ ಚುನಾವಣೆಯಲ್ಲಿ ಏನೇ ಮಾತ್ರ ಆಶ್ವಾಸನೆ ಅಂತ ಆಗುತ್ತೆ ಹೊರತು ಹಾಗೆ ನನಗನ್ಸಂಗೆ ಆ ಥರ ಯಾವುದೇ ಘೋಷಣೆಗಳನ್ನ ನಿರೀಕ್ಷೆ ಮಾಡಲಿಕ್ಕಾಗಲ್ಲ. ಪಕ್ಷ ಮತ್ತು ಚುನಾವಣೆ ಯಾವ ರೀತಿ ಎದುರಿಸಬೇಕು ಅನ್ನೋದೊಂದು ಕರೆಯನ್ನು ಕೊಡಬಹುದು ಅಂತ ಅನ್ಕೊಂಡೆ. ಒಂದ್ ಕಡೆ ನೀವು ಈಗ ಬಿಜೆಪಿಯಿಂದ ನಿಲ್ತಾ ಇದ್ದೀರಾ, ಕಾಂಗ್ರೆಸ್ ಈಶ್ವರಪ್ಪನವರು ಕೂಡ ಈಗ ಬಂಡಾಯ ಸ್ಪರ್ಧೆ ಮಾಡ್ತೀನಿ ಅಂತ ನಿನ್ನೆ ಹೇಳಿಕೆ ಕೊಟ್ಟಿದ್ದಾರೆ ಸರ್, ಇದ್ರ ಬಗ್ಗೆ? ಅಲ್ಲ, ನನ್ನ ಗಮನ ಪೂರ್ತಿ ಈ ಕಾರ್ಯಕ್ರಮಕ್ಕೆ ಸುತ್ತದ ನಾನು ಗಮನ ಕೊಡ್ತಿದ್ದೀನಿ ಹೊರತು ಉಳಿದಂತ ಈ ತರ ಸಮಸ್ಯೆಗಳು ಏನಿದ್ರು ಕೂಡ ನಮ್ಮ ರಾಷ್ಟ್ರೀಯ ನಾಯಕರು, ರಾಜ್ಯದ ನಾಯಕರು ಮಾತಾಡ್ತಾರೆ. ನಿಮ್ಗೇನಾರು ಮೊದಲೇ ಗೊತ್ತಿತ್ತು ಸರ್ ಈ ತರ ಏನಾರು ಹೋಗ್ತಾರೆ ಅಥವಾ ಏನಾರು ಅನಿಸ್ತಾ ಇತ್ತು? ಎಲ್ಲದೂ ಕೂಡ ಆಕಸ್ಮಿಕ, ಯಾವುದು ಕೂಡ ನಮಗೂ ಆಶ್ಚರ್ಯ ಆಯಿತು. ಆದರೆ ದೇವ್ರ ದಯಿಂದ ಎಲ್ಲದು ಸರಿಯಾಗುತ್ತೆ ಅನ್ನೋ ವಿಶ್ವಾಸ ಇದೆ ಸರ್. ಅವ್ರ ಮನವೊಲಿಕೆ ಕೆಲಸ ಏನಾರು ಆಗ್ತಾ ಇದೆ ಸರ್? ನಾನು ಹೇಳಿದೆ, ನಾನೊಬ್ಬ ಕಾರ್ಯಕರ್ತನಾಗಿ ಸಂಸತ್ ಸದಸ್ಯ ಅಷ್ಟೇ. ಅವರೊಬ್ಬರು ರಾಜ್ಯದ ನಾಯಕರು, ರಾಜ್ಯ ಮಟ್ಟದ, ರಾಷ್ಟ್ರ ಮಟ್ಟದ ನಾಯಕರುಗಳು ಮಾತಾಡಬೇಕೇ ಹೊರತು ನಾನೊಬ್ಬ ಕಾರ್ಯಕರ್ತನಾಗಿ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ. ಇದಿಷ್ಟು ಏನು ಸಂಸದ BY ರಾಘವೇಂದ್ರ ಅವರ ಮಾತಾಗಿತ್ತು. ಏನು ಶಿವಮೊಗ್ಗಕ್ಕೆ ನಾಡಿದ್ದು ಮೋದಿ ಅವರು ಬರ್ತಾ ಇದ್ದಾರೆ, ಅದಕ್ಕೆ ಎಲ್ಲಾ ತಯಾರಿಗಳನ್ನ ಮಾಡ್ಕೊಂಡಿದ್ದೇವೆ. ಹಾಗೆ ಮೋದಿ ಅವರ ಕಾರ್ಯಕ್ರಮಕ್ಕೆ ಎಲ್ಲರೂ ಆಗಮಿಸಿ ಅಂತ ಹೇಳಿ ಅವರು ಈಗ ಕೇಳ್ಕೊಂತ ಇದ್ದಾರೆ. ಅದ್ರ ಜೊತೆಗೆ ಈಶ್ವರಪ್ಪನವರ ಈ ನಡೆ ಏನಿದೆ ಅದು ಆಕಸ್ಮಿಕ, ಅದೆಲ್ಲದೂ ಸರಿಯಾಗುತ್ತೆ ಅಂತ ಹೇಳಿ ಈಗ ಹೇಳಿಕೆಯನ್ನ ನೀಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ನಿಖಿಲ್ ಜೊತೆ ವಿನಯ್ ಪುರ್ದಾಳ್, News18 ಕನ್ನಡ, ಶಿವಮೊಗ್ಗ. ಕನ್ನಡಿಗರ ಮೆಚ್ಚಿನ ನಿಮ್ಮ News18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.